ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಸೂಪರ್ ಆಗಿದ್ದೀರಾ ಅಂತ ನಾನು ಭಾವಿಸ್ತೀನಿ. ಇವತ್ತು ಏನಪ್ಪ ಅಂದರೆ ನಾನು ಧನುರ್ಮಾಸ ಎಂದ್ರೇನು, ಧನುರ್ಮಾಸ ಪೂಜೆ ಮಾಡುವ ಒಂದು ಸರಳ ವಿಧಾನವನ್ನು ತಿಳಿಸ್ಕೊಡ್ತೀನಿ. 2024 ಡಿಸೆಂಬರ್ 16ರಿಂದ ಧನುರ್ಮಾಸ ಪ್ರಾರಂಭವಾಗಿದೆ. ಜನವರಿ 14, 2025ಕ್ಕೆ ಈ ಧನುರ್ಮಾಸ ಮುಕ್ತಾಯ ಆಗುತ್ತೆ. ಫ್ರೆಂಡ್ಸ್, ಧನುರ್ಮಾಸ ಪೂಜೆನ ನಾನು ಸರಳವಾಗಿ ಮಾಡ್ತೀನಿ. ನಾನು ಯಾವ ರೀತಿ ಅಂದರೆ ನನಗೆ ಅಷ್ಟು ಗೊತ್ತಿಲ್ಲ, ಆದರೆ ನಾನು ಒಂದು 5 ವರ್ಷದಿಂದ ಈ ಪೂಜೆನ ಮಾಡ್ಕೊಂಡು ಬಂದಿದ್ದೀನಿ. ನಾನು ಯಾವ ರೀತಿ ಮಾಡ್ತೀನಿ ಅನ್ನೋದನ್ನ ನಿಮ್ಮ ಮುಂದೆ ಹಂಚ್ಕೋತೀನಿ ಫ್ರೆಂಡ್ಸ್. ಮೊದಲನೇದಾಗಿ ಧನುರ್ಮಾಸ ಅಂದರೆ ಏನಪ್ಪ ಅಂದರೆ ಸೂರ್ಯನ ಪಥ ವೃಶ್ಚಿಕ ರಾಶಿಯಿಂದ ಧನುರ್ ರಾಶಿಗೆ ಪ್ರವೇಶ ಹೊಂದುತ್ತಾನೆ. ಯಾವಾಗ ಸೂರ್ಯ ಧನುಸ್ಸು ರಾಶಿಗೆ ಬರುತ್ತಾನೋ ಆ ದಿನದಿಂದ ಧನುರ್ಮಾಸ ಪ್ರಾರಂಭವಾಗುತ್ತೆ ಅಂತ ಅರ್ಥ. ಈ ಧನುರ್ಮಾಸದಲ್ಲಿ ಸೂರ್ಯ ಹುಟ್ಟೋಕ್ಕಿಂತ ಮುಂಚೆನೇ ಅಂದರೆ ಆಕಾಶದಲ್ಲಿ ನಕ್ಷತ್ರಗಳು ಕಾಣ್ತಾ ಇರಬೇಕು. ಆ ಸಮಯದಲ್ಲೇ ನಾವು ಮನೆಯಲ್ಲಿ ಪೂಜೆ ಮಾಡಿಕೊಂಡು ಅಶ್ವತ್ಥ ಮರ ಅಥವಾ ಅರಳಿ ಮರ ಅಲ್ಲಿಗೆ ಹೋಗ್ಬಿಟ್ಟು ನಾವು ಪೂಜೆನ ನಾವು ಮಾಡಬೇಕು. 6 ಗಂಟೆ ಒಳಗೇ ಈ ಪೂಜೆ ಮಾಡಬೇಕು. ತುಂಬ ಶ್ರೇಷ್ಠವಾದ ಫಲ ಸಿಗುತ್ತೆ ನಮಗೆ. ಫ್ರೆಂಡ್ಸ್, ಮೊದಲನೇದಾಗಿ ಈ ಪೂಜೆನ ಯಾವ ರೀತಿ ಮಾಡಬೇಕು ಅನ್ನೋದನ್ನ ನಾನು ನಿಮಗೆ ತಿಳಿಸ್ತಾ ಹೋಗ್ತೀನಿ. ಮೊದಲು ನಾವು ಎಷ್ಟು ದಿನ ಪೂಜೆ ಮಾಡ್ತೀವಿ ಅಂತ ಫಸ್ಟೇ ಪ್ರಿಪೇರ್ ಆಗಿರಬೇಕು. ನಾವು ಎಷ್ಟು ದಿನ ಅಂತ ಸಂಕಲ್ಪ ಮಾಡ್ಕೋತೀವಲ್ಲ ಅಷ್ಟು ದಿನ ಯಾವುದೇ ರೀತಿಯ ಅಡಚಣೆಗಳು ಆಗಬಾರ್ದು. ಏನಪ್ಪ ಅಂದರೆ ನಾವು ಹೆಣ್ಮಕ್ಳಾಗಿರೋದ್ರಿಂದ ಈಗ ಪೀರಿಯಡ್ಸ್ನ ನಾವು ಡೇಟ್ನ ನೋಡ್ಕೊಂಡು ಈ ಪೂಜೆ ಮಾಡಬೇಕು, ಇಲ್ಲ ಮುಂದೆ ಮಾಡ್ಕೋಬೇಕು, ಇಲ್ಲ ಪೀರಿಯಡ್ಸ್ ಮುಗಿಸ್ಕೊಂಡು ಈ ಪೂಜೆನ ಮಾಡಬೇಕು. ಮೊದಲನೇ ದಿನ ನಾವು ಸಂಕಲ್ಪ ಮಾಡ್ಕೋಬೇಕು. ನಾವು ಫಸ್ಟೇ ಪ್ರಿಪೇರ್ ಆಗಿರ್ತೀವಲ್ಲ ಎಷ್ಟು ದಿನ ಮಾಡ್ತೀವಿ ಅಂತ. ನಾವು ದೇವ್ರ ಮುಂದೆ ನಿಂತ್ಕೊಂಡು ಒಂದು ಬಿಳಿ ಬಟ್ಟೆ ತೊಗೊಂಡು ಅದನ್ನು ಅರಿಶಿನ ಬಟ್ಟೆ ಮಾಡಿಕೊಂಡು ಅದಕ್ಕೆ ₹1 ಅಥವಾ ₹11 ಇಟ್ಬಿಟ್ಟು ಕಟ್ಬಿಟ್ಟು ದೇವ್ರ ಮುಂದೆ ಸಂಕಲ್ಪ ಮಾಡ್ಕೋಬೇಕು. ನೀವು ಯಾವ ಒಂದು ನಮ್ಮದು ಯಾವ ಕೆಲಸ ನೆರವೇರಬೇಕು ಅಂತ ಈ ಪೂಜೆ ಮಾಡ್ತಾ ಇದ್ದೀವಿ ಅಂತ ದೇವ್ರ ಮುಂದೆ ಒಂದು ಸಂಕಲ್ಪ ಅಂದರೆ ಅರ್ಕೆ ಮಾಡ್ಕೊಬೇಕು. ದೇವ್ರೇ ಅಂದರೆ ನಿಮ್ಮ ಮಕ್ಕಳು ವಿದ್ಯಾಭ್ಯಾಸ ಆಗಿರ್ಬೋದು, ಆರೋಗ್ಯ ಆಗಿರ್ಬೋದು, ನಿಮ್ದು ಏನಾದರೂ ಒಂದು ಇದ್ದರೆ ಆ ದೇವ್ರ ಮುಂದೆನೇ ಹೇಳ್ಕೊಂಡು ಇದು ನೆರವೇರಿಸಪ್ಪ ಅಂತ ಹೇಳಿ ಇದನ್ನು ನಮಗೆ ಸರಾಗವಾಗಿ ನೆರವೇರಿಸಪ್ಪ ಅಂತ ಕೇಳ್ಕೊಂಡು ನೀವು ಸಂಕಲ್ಪ ಮಾಡ್ಕೊಂಡು ಪೂಜೆ ಶುರು ಮಾಡಬೇಕು. ಫ್ರೆಂಡ್ಸ್, ಮೊದಲನೇ ದಿನ ಪೂಜೆ ಮಾಡುವಾಗ ನಾವು ಹಿಂದಿನ ದಿನವೇ ಏನೇನು ಬೇಕು ಅಂತ ತಂದಿಟ್ಕೋಬೇಕು. ಮೊದಲನೇ ದಿನ ಪೂಜೆ ಮಾಡುವಾಗ ಹಣ್ಣು, ಕಾಯಿ, ಹೂವು, ಊದ್ಗಡ್ಡಿ, ಕರ್ಪೂರ, ಅರಿಶಿನ ಕುಂಕುಮ, ಅಕ್ಷತೆ ಕಾಳು, ನೀರು, ಇಷ್ಟು ಹಾಲು ತುಪ್ಪನೂ ತಗೊಂಡೋಗಿರಬೇಕು. ಯಾಕಂದರೆ ಅಶ್ವತ್ಥನ ಅಂದಮೇಲೆ ಅಲ್ಲಿ ನಾಗರಕಲ್ಲನ್ನು ಪ್ರತಿಷ್ಠಾಪನೆ ಮಾಡಿರ್ತಾರೆ. ಮೊದಲನೇ ದಿನ ಹಾಲು ತುಪ್ಪನ ನಾಗರಕಲ್ಲಿಗೆ ಹೇರಿದ್ರೆ ತುಂಬಾ ಶ್ರೇಷ್ಠವಾದ ಫಲ ಸಿಗುತ್ತೆ. ಹಾಗಾಗಿ ಹಾಲು ತುಪ್ಪ ತಗೊಂಡೋಗಿ ನೋಡಿ. ಪೂಜೆ ಮಾಡೋ ಹಿಂದಿನ ದಿನ ನಾವು ಬೆಳಗ್ಗೆ 3:30ಗೆ ಎದ್ದು ಕಸ ಗುಡಿಸಿ ಮನೆ ಒರೆಸ್ಕೋಬೇಕು. ನೈಟ್ ಕಸ ಗುಡಿಸಿ ಮನೆ ಒರೆಸ್ಕೊಂಡ್ರೂ ಕೂಡ ಅದು ಮಾರನೇ ಬೆಳಗ್ಗೆಗೆ ಸರಿಯಾಗೋದಿಲ್ಲ. ಯಾಕಂದರೆ ಅದು ಹಿಂದಿನ ದಿನಕ್ಕೆ ಸೇರ್ಕೊಬಿಡುತ್ತೆ 12 ಗಂಟೆ ಆದಮೇಲೆ. ಅದಕ್ಕೆ 3:30ಗೆ ಎದ್ದು ಕಸ ಗುಡಿಸಿ ಮನೆ ಒರೆಸಿ ನಾವು ಆಚೆ ಕಡೆ ಬಾಗಿಲೆಲ್ಲ ತೊಳೆದುಬಿಟ್ಟು ನೀಟಾಗಿ ರಂಗೋಲಿ ಬಿಡಿಸಿ ಆಮೇಲೆ ತಣ್ಣೀರು ಸ್ನಾನನೇ ಮಾಡ್ಕೋಬೇಕು. ಆಮೇಲೆ ತೊಳೆಯೋ ಪಾತ್ರೆ ಏನಾದ್ರು ಇದ್ದರೆ ನೀವು ಆಚೆ ಇಡಬೇಕು. ಅಡುಗೆ ಮನೇಲಿ ತೊಳೆಯೋ ಪಾತ್ರೆ ಇರಬಾರ್ದು. ರಾತ್ರಿನೇ ಬೇಕಾದರೆ ತೊಳೆದಿಟ್ಟು ಮಲ್ಕೊಂಡಿರ್ಬೋದು. ಆಮೇಲೆ ನಾವು ತಲೆಗೆ ತಣ್ಣೀರು ಸ್ನಾನನೇ ಮಾಡ್ಕೊಬೇಕು. ಕೆಲವ್ರಿಗೆ ಹುಷಾರಿಲ್ಲ ಅಂದರೆ ಬೇಕಾದರೆ ಉಗುರು ಬೆಚ್ಚಗಿರೋ ನೀರಲ್ಲಿ ಸ್ನಾನ ಮಾಡ್ಕೋಬೋದು. ಕೆಲವರು ಬಿಸಿ ನೀರಲ್ಲಿ ಸ್ನಾನ ಮಾಡ್ಕೊಂಡು ಲಾಸ್ಟಿಗೆ ಒಂದು ಚಮ್ ತಣ್ಣೀರು ಬಗ್ಗಿಸ್ಕೊಂತಾರೆ. ನಾನು ಮಾತ್ರ 9 ದಿನವೂ ಕೂಡ ತಲೆ ಸ್ನಾನ ತಣ್ಣೀರಲ್ಲೇ ಮಾಡ್ಕೊತೀನಿ. ಅದಾದಮೇಲೆ ನಾನು ಮನೆ ದೇವರಿಗೆ ಫಸ್ಟು ಪೂಜೆ ಮಾಡ್ತೀನಿ. ಗಣೇಶ ನಮ್ಮ ಮನೇಲಿ ಚಿಕ್ಕ ವಿಗ್ರಹ ಇದೆ. ನಿಮ್ಮ ಹತ್ರ ಗಣೇಶ ಇಲ್ಲ ಅಂದರೆ ಒಂದು ಸಗಣಿನಲ್ಲಿ ಗರ್ಕೆ ಹಾಕಿ ಗಣೇಶನ ರೆಡಿ ಮಾಡ್ಕೊಡಿ. ಮಾಮೂಲಿ ಮನೆ ದೇವರಿಗೆ ದೀಪ ಹಚ್ಚಿ ನೀವೇನಾರು ನೈವೇದ್ಯಕ್ಕೆ ಮೊದಲನೇ ದಿನ ಅಂತ ಬೆಲ್ದನ ಏನಾರು ಮಾಡಿದರೆ ಅದನ್ನು ಅಲ್ಲಿಡಿ. ಇಲ್ಲಾಂದರೆ ಹಣ್ಣು ಒಂದು ಸ್ವಲ್ಪ ಸ್ವೀಟ್ ಏನಾರು ಸಕ್ಕರೆ ಇಟ್ಬಿಟ್ಟು ಮಾಮೂಲಿ ಮನೆ ದೇವ್ರಿಗೆ ದೀಪ ಹಚ್ಚಿ ಮತ್ತು ಬಾಗಿಲಿಗೆ 2 ದೀಪ ಹಚ್ಚಿ ನೀಟಾಗಿ ಪೂಜೆ ಮಾಡಿಕೊಂಡು ಶ್ರದ್ಧಾ ಭಕ್ತಿಯಿಂದ ನಾವು 5:30ಗೆ ಅರಳಿಕಟ್ಟೆ ಮರದ ಹತ್ರಕ್ಕೆ ಹೋಗಬೇಕು, ಅಶ್ವತ್ಥ ಮರದ ಹತ್ರಕ್ಕೆ. ಅಲ್ಲಿ ಹೋಗಾದ್ಮೇಲೆ ಮೊದಲನೇದಾಗಿ ನಾವು ಅಲ್ಲಿ ಸ್ವಲ್ಪ ಪೂಜೆ ಮಾಡ್ತಿರ್ತಾರೆ. ನಾವು ಯಾವುದೇ ಕಾರಣಕ್ಕೂ ಗಡಿಬಿಡಿ ಆಗಬಾರ್ದು. ನಾವು ನಿಧಾನವಾಗಿ ಫಸ್ಟು ಅರಳಿ ಮರಕ್ಕೆ ಅಂದರೆ ಅಶ್ವತ್ಥ ಮರ ಮತ್ತು ನಾಗರಕಟ್ಟೆ ಅಲ್ಲೇ ಇರುತ್ತಲ್ವ, ಅದ್ರ ಜೊತೆಗೆ ಬೇವಿನ ಮರನೂ ಇರುತ್ತೆ. ಅಲ್ಲಿ ಎಷ್ಟು ಮರ ಇರುತ್ತೆ ಅಷ್ಟಕ್ಕೂ ಕೂಡ ಸ್ವಲ್ಪ 3 ಸರಿ ನೀರನ್ನ ಚಿಮುಕಿಸ್ಬೇಕು. ನಾವು ನೀರು ತೊಗೊಂಡೋಗಿರಬೇಕು. ನಾಗರಕಲ್ಲಿಗಾಗಿರ್ಬೋದು ಎಲ್ಲದಕ್ಕೂ 3 ಸರಿ ನೀರು ತಗೊಳಿಸ್ಕೊಂಡು 3 ಸುತ್ತು ಪ್ರದಕ್ಷಿಣೆನೇ ಹಾಕಬೇಕು. ಅದಾದಮೇಲೆ ನಾವು ನೀರು ಆಮೇಲೆ ನೋಡಿ, ಅರಳಿ ಮರ ಅಶ್ವತ್ಥ ಮರನ ನಾವು ಮುಟ್ಟಬಾರ್ದು. ಶನಿವಾರ ಮಾತ್ರ ಮುಟ್ಟಬೇಕು, ಬಾಕಿ ವಾರ ಮುಟ್ಟಬಾರ್ದು. ಹಾಗಾಗಿ ಅಶ್ವತ್ಥ ಮರದ ಕೆಳಗಡೆ ಬುಡಕ್ಕೆ ನೀರು ಹಾಕಿರ್ತೀವಲ್ಲ, ಬುಡಕ್ಕೆ ನೀರು ಹಾಕಬೇಕು. ಅಲ್ಲಿಗೆ ಅರಿಶಿನ ಕುಂಕುಮ ಎಲ್ಲೆಲ್ಲಿ ನೀರು ತಗೊಳಿಸಿರ್ತೀವಿ ನಾಗರಕಲ್ಲಾಗಿರ್ಬೋದು ಎಲ್ಲದಕ್ಕೂ ಅರಿಶಿನ ಕುಂಕುಮ ಹಚ್ಚಿ ಅಕ್ಷತೆ ಕಾಳು ಹಾಕಿ ಹೂವಿಡಿ. ಅದಾದಮೇಲೆ ಅಲ್ಲೇ ದೀಪ ಇರುತ್ತೆ. ದೀಪ ಇಲ್ಲಾಂದರೆ ನೀವು ಒಂದು 5 ದೀಪ ತಗೊಂಡೋಗಿರಿ. ಅರಳಿ ಮರದ ಹತ್ರ ಒಂದು 2 ದೀಪ ಹಚ್ಚಿ
ಆಮೇಲೆ ನೀವು ನಾಗರ ಕಲ್ಲು ಹತ್ರ ಒಂದೆರಡು ಕಡೆ ದೀಪ ಇಡಿ. ಒಂದು 5 ದೀಪ ತೊಗೊಂಡೋಗಿದ್ರೆ ನೀವು ಅದಕ್ಕೆ ನೀವೇನು ತುಪ್ಪ ಹಾಕೋದಿದ್ರೆ ತುಪ್ಪ ಹಾಕಿ, ಎಣ್ಣೆ ತೊಗೊಂಡೋಗಿದ್ರೆ ಎಣ್ಣೆ ಹಾಕಿ, ನೀವು ಯಾವ ಬತ್ತಿ ತೊಗೊಂಡೋಗಿರ್ತೀರ, ಹೂ ಬತ್ತಿ ಮಾಡ್ಕೊಂಡೋಗಿದ್ರೆ ಅದನ್ನು ಹಾಕ್ಬಿಟ್ಟು ನೀವು ದೀಪ ಹಚ್ಚಿ. ಅದಾದಮೇಲೆ ನೀವೇನಾದರೂ ಪೊಂಗಲ್ ಅಥವಾ ಏನಾರು ಮಾಡ್ಕೊಂಡೋಗಿದ್ರೆ ಅಥವಾ ಹಣ್ಣು ತೊಗೊಂಡೋಗಿದ್ರೆ ನೀವು ಒಂದು ಕಡೆ ಇಡೋದಿದ್ರು ಓಕೆ, ಒಂದು ಕಡೆ ನಾಗರ ಕಲ್ಲಿಗೆ ಒಂದು ಎಲೆ ಅಡಿಕೆ ಬಾಳೆಹಣ್ಣು ಇಡಿ. ಆಮೇಲೆ ಅರಳಿಕಟ್ಟೆಗೂ ಅಷ್ಟೇ ಎಲೆ ಅಡಿಕೆ ಬಾಳೆಹಣ್ಣು ಇಟ್ಟುಬಿಟ್ಟು ಅದಾದಮೇಲೆ ತಂದಿರೋಂಥ ತೆಂಗಿನಕಾಯಿನ ಅರಳಿ ಮರಕ್ಕೆ ಹೊಡೆದ್ಬಿಟ್ಟು ಇಡೋಣ. ಅರಳಿ ಮರ ಅಂದರೂ ಒಂದೇ, ಅಶ್ವತ್ಥ ಮರ ಅಂದ್ರೂ ಒಂದೇ. ಆಮೇಲೆ ನಾವು ಅಕ್ಷತೆ ಕಳೆಲ್ಲ ಹಾಕಿ ಆದಮೇಲೆ ಊದುಗೊಡ್ಡಿ ತೊಗೊಂಡು ಕರ್ಪೂರನ ಹಚ್ಬಿಡಿ. ಕರ್ಪೂರ ಹಚ್ಚಿ ಆದಮೇಲೆ ಊದುಗೊಡ್ಡಿ ತೊಗೊಂಡು ಅರಳಿ ಮರದಿಂದ ನಾಗರಕಟ್ಟೆನೂ ಸೇರಿಸ್ಕೊಂಡು ಅಲ್ಲಿ ಬೇವಿನ ಮರ ಎಲ್ಲ ಇರುತ್ತೆ, ಎಲ್ಲನೂ ಸೇರಿಸ್ಕೊಂಡೆ ನೀವು ಕ್ಲಾಕ್ ವೈಸು 9 ಸುತ್ತು ಪ್ರದಕ್ಷಿಣೆ ಹಾಕಬೇಕು. ನೋಡಿ, ವಿಷ್ಣು ಹತ್ರ ಬೇಡ್ಕೋಬೇಕು. ಅಂದರೆ ನಮ್ಮ ಮನಸ್ಸಲ್ಲಿ ಏನು ಸಂಕಲ್ಪ ಮಾಡ್ಕೊಂಡಿದ್ದೀವಿ ಅದನ್ನು ಈಡೇರ್ಸಪ್ಪ, ನೆರವೇರ್ಸಪ್ಪ ಅಂತ ಬೇಡ್ಕೊಳ್ಳಿ. ಆಮೇಲೆ ವಿಷ್ಣು ಶ್ಲೋಕ ಏನಾದರೂ ಇದ್ದರೆ ನೀವು ಅದನ್ನು ಹೇಳಿಬಿಟ್ಟು 9 ಸುತ್ತು ಪ್ರದಕ್ಷಿಣೆ ಹಾಕಿ. ಈ ರೀತಿ ಮಾಡೋದ್ರಿಂದ ನಮಗೆ ಧನುರ್ಮಾಸದ ಪೂಜೆ ಫಲ ನಮಗೆ ಲಭ್ಯ ಆಗುತ್ತೆ. ಅದಾದಮೇಲೆ ಅಲ್ಲೇ ದೇವಸ್ಥಾನ ಇದ್ದರೆ ಅಲ್ಲಿ ಯಾವ ದೇವಸ್ಥಾನ ಇರುತ್ತೆ ಆ ದೇವರ ದರ್ಶನ ಮಾಡಿಕೊಂಡು 5 ಜನ ಮುತ್ತೈದೆಯರಿಗೆ ನಿಮ್ಮ ಹತ್ರ ಇರೋ ಅರಿಶಿನ ಕುಂಕುಮ ಹೂನ ಅರಿಶಿನ ಕುಂಕುಮ ಕೊಟ್ಬಿಟ್ಟು ಮನೆಗೆ ಬನ್ನಿ ಫ್ರೆಂಡ್ಸ್. ಅದಾದಮೇಲೆ ಫ್ರೆಂಡ್ಸ್ ನೀವು 5 ದಿನ ಮಾಡ್ತಿರೋ 9 ದಿನ ಮಾಡ್ತಿರೋ ಮೊದಲನೇ ದಿನ ಮಾಡಿರೋ ರೀತಿಯೇ ಮತ್ತೆ ನೀವು ಎಷ್ಟು ದಿನ ಮಾಡ್ತೀರೋ ಅಷ್ಟು ದಿನ ಮಾಡಬೇಕಂತ ಏನಿಲ್ಲ. ಊದ್ಗಡ್ಡಿ 2ನೇ ದಿನದಿಂದ ಊದ್ಗಡ್ಡಿ ಕರ್ಪೂರ ತಗೊಂಡೋಗಿ ಅಶ್ವತ್ಥ ಮರದಿಂದ ನಾಗರಕಟ್ಟೆ ಸೇರಿಸ್ಕೊಂಡು 9 ಸುತ್ತು ಪ್ರದಕ್ಷಿಣೆ ಹಾಕಿ ಕರ್ಪೂರ ಹಚ್ಚಿ ನಾವು ಪೂಜೆ ಮಾಡ್ಕೊಂಡು ಬಂದರೂ ಆಗುತ್ತೆ. ಹಾಗೆ ದೇವ್ರ ದರ್ಶನ ಮಾಡ್ಕೊಂಡು ಬಂದು ಲಾಸ್ಟ್ ಕೊನೆಯ ದಿನ ನೀವು 9 ದಿನ ಮುಗಿಸಿದ್ರೆ ಅಥವಾ 5 ದಿನಕ್ಕೋ 11 ದಿನಕ್ಕೋ ಮುಗಿಸೋ ಕೊನೆಯ ದಿನ ಏನು ಮಾಡಬೇಕು ಅಂದರೆ ನಾವು ಸ್ವಲ್ಪ ಈಗ ಮೊದಲನೇ ದಿನ ಮಾಡಿದ್ವಲ್ಲ ಅದೇ ರೀತಿ ಮಾಡಬೇಕು. ಆಮೇಲೆ ನಮಗೆ ಈ ಅರಿಶಿನ ಕುಂಕುಮ ಅಂಗಡಿಯಲ್ಲಿ ಸಿಗುತ್ತೆ ಹಸಿನ ನೂಲು ಅಂತ, ಅದನ್ನು ತಗೊಬಂದು ನೀವು ಕೊನೆಯ ದಿನ ಅಶ್ವತ್ಥ ಮರ ಇರುತ್ತಲ್ವ ಅದಕ್ಕೆ 9 ಸುತ್ತು ಪ್ರದಕ್ಷಿಣೆ ಹಾಕಿ ಆದಮೇಲೆ ನೀವು ಅಶ್ವತ್ಥ ಮರಕ್ಕೆ ಮಾತ್ರ ನೀವು ಅರಿಶಿನ ಕುಂಕುಮ ಅಂಗಡೀಲಿ ಹಸಿನ ನೂಲು ಅಂತ ಸಿಗುತ್ತೆ, ದಾರದುಂಡೆ ಆ ಮರ ಏನಾರ ದೊಡ್ಡದಿದ್ರೆ ನೀವು ನೋಡ್ಕೊಂಡು ಬಂದಿರಿ, ದೊಡ್ಡ ದಾರದುಂಡೆ ತೊಗೊಂಡೋಗಿ ಕ್ಲಾಕ್ ವೈಸು ಪ್ರದಕ್ಷಿಣೆ ಹಾಕಿ ಆದಮೇಲೆ ನೀವು 9 ಸುತ್ತು ದಾರ ಸುತ್ತಬೇಕು. ದಾರ ಸುತ್ತಬಿಟ್ಟು ದೇವ್ರ ಹತ್ರ ನಮ್ಮ ಸಂಕಲ್ಪ ಇವತ್ತಿಗೆ ನೆರವೇರ್ತಪ್ಪ, ನಮಗೆ ನಾವು ಅಂದ್ಕೊಂಡಿರೋದನ್ನ ಈಡೇರ್ಸಪ್ಪ ಅಂತ ದೇವ್ರ ಹತ್ರ ಕೇಳ್ಕೊಳ್ಳಿ. ಅದಾದಮೇಲೆ ನೀವು ಏನಾದರೂ ಪೊಂಗಲ್ಲು ಏನಾದರೂ ಮಾಡ್ಕೊಂಡೋಗಿರಿ ಕೊನೆ ದಿನ ಅಲ್ವಾ, ಅಲ್ಲಿ ಬಂದಿರತಕ್ಕಂಥ ಮುತ್ತೈದೆಯರಿಗೆಲ್ಲ ಅದನ್ನು ಪ್ರಸಾದನ ನೀವು ಕೊಡ್ಬೋದು. ಆಮೇಲೆ ಕೊನೆ ದಿನ ನೀವು ಅಲ್ಲೇ ದೇವಸ್ಥಾನ ಇರುತ್ತಲ್ಲ ಅದೇ ದೇವಸ್ಥಾನಕ್ಕೂ ಹಣ್ಕಾಯಿ ಮಾಡಿಸ್ಬಿಟ್ಟು ಅಲ್ಲಿ ನವಗ್ರಹ ಇದ್ದರೆ ನೀವು ಕೂಡ ಈ 9 ದಿನವೂ ಕೂಡ ಅಲ್ಲಿ ನವಗ್ರಹನೂ ಕೂಡ ಸುತ್ತಿ, ಈ ಅರಳಿ ಮರ ಪ್ರದಕ್ಷಿಣೆ ಹಾಕಾದ್ಮೇಲೆ ಅಲ್ಲಿ ನವಗ್ರಹ ಇದ್ದರೆ ಅದನ್ನು ಕೂಡ ಸುತ್ತಿ ಕೊನೆ ದಿನ ಏನು ಮಾಡಿ ಗೊತ್ತಾ, ನೀವು ಪ್ರಸಾದ ಏನಾರು ಮಾಡ್ಕೊಬಂದಿರ್ತೀರಲ್ಲ ಅದನ್ನು ಆ ದೇವಸ್ಥಾನದಲ್ಲಿ ಅರ್ಚಕರು ಇರ್ತಾರೆ ಅವ್ರಿಗೆ ಕೊಡಿ, ಪೂಜೆ ಮಾಡಿಕೊಡಿ ಅಂತ ಅವ್ರು ಪೂಜೆ ಮಾಡಿಕೊಡ್ತಾರೆ. ಅದಾದಮೇಲೆ ನೀವು ಅಲ್ಲಿರೋ ಮುತ್ತೈದೆಯರಿಗೆ ನೀವು ಪ್ರಸಾದವಾಗಿ ಕೊಡ್ಬೋದು. ಕೊಟ್ಬಿಟ್ಟು ಅವತ್ತಿಗೆ ನಿಮ್ಮ ಪೂಜೆನ ಮುಗಿಸಿ. ಥ್ಯಾಂಕ್ ಯು ಫಾರ್ ವಾಚಿಂಗ್ ವಿಡಿಯೋ ಫ್ರೆಂಡ್ಸ್. ನನ್ನ ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಮಾಡಿ, ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ.